ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ವ್ಯಾಸಂ ವಾಗ್ದೇವೀಂಚೈವ ತಥೋ ಜಯಮುದೀರಯೇತ್. ಸುವರ್ಣ ಭಾರತೀಯರೇ, ಚಿನ್ನದ ನಾಡಿನ ಕನ್ನಡಿಗರೇ, ಶೌನಕರ ಸತ್ರದಲ್ಲಿ ನಾವು ಇನ್ನು ಮಹಾಭಾರತದ ಕಥೆ ಆರಂಭ ಆಗಿಲ್ಲ. ಮಹಾಭಾರತಕ್ಕೊಂದು ಪೀಠಿಗೆಯಾಗಿ ಕಥೆಯನ್ನು ಆರಂಭ ಮಾಡಿದ್ದಾರೆ ಲೋಮಹರ್ಷಣರ ಮಕ್ಕಳಾಗಿರತಕ್ಕಂಥ ಉಗ್ರಶ್ರವಸವತಿಗಳು. ಕದ್ರುವಿನತಿಯರ ಬಗ್ಗೆ ಮಾತನಾಡಿದ್ದೇವೆ. ಅಮೃತಮಂಥನದ ಒಂದಷ್ಟು ಅಂಶಗಳನ್ನು ನೋಡ್ತಾ ಅದರಲ್ಲಿ ಬಂದಂತಹ ಉಚ್ಚೈಶ್ರವಸ್ಸನ ಹಿನ್ನೆಲೆಯಲ್ಲಿ ಆ ಬಾಲ ಕಪ್ಪಾಗಿದೆಯೋ ಇಲ್ಲವೋ ಅನ್ನುವುದರ ಪಣವನ್ನು ತೊಟ್ಟು ಮೋಸದಿಂದ ವಿನತೆ ಕದ್ರುವಿನ ದಾಸಿಯಾಗಿ ಬಿಟ್ಟಿದ್ದಾಳೆ. ಆ ವಿನತೆಯ ಎರಡನೆಯ ಮೊಟ್ಟೆಯೊಡೆದು ವೈನತೆಯೇ ಬಂದಿದ್ದಾನೆ ಹೊರಗಡೆಗೆ. ಅವನನ್ನು ಖಗಶ್ರೇಷ್ಠ, ಖಗಪತಿ, ಹಕ್ಕಿಗಳ ರಾಜ ಅಂತ ಕರೆದಿದ್ದಾರೆ. ಆ ವೈನತೆಯ ಅಮ್ಮನ ದಾಸ್ಯದ ಜೊತೆಗೆ ತಾನೂ ದಾಸನಾಗಿ ಈಗ ಆ ದಾಸ್ಯವನ್ನು ಬಿಡಿಸಿಕೊಳ್ಳುವುದು ಹೇಗೆ ಅನ್ನತಕ್ಕಂಥ ಯೋಚನೆಯನ್ನು ಮಾಡುತ್ತಾ ಆ ಕದ್ರುವಿನ ಮಕ್ಕಳನ್ನೆಲ್ಲ ಕೂಡಿಸಿಕೊಂಡು ಕೇಳ್ತಾ ಇದ್ದಾನೆ. ಒಂದು ಸಲಹೆಯನ್ನು ಕೊಟ್ಟಿದ್ದಾನೆ. ನೋಡಪ್ಪ, ನಾವಿಷ್ಟು ವರ್ಷ ನಿನ್ನ ದಾಸ್ಯದಲ್ಲಿ ನನ್ನ ತಾಯಿ ತನ್ನ ಜೀವನವನ್ನು ಸವಿಸಿದ್ದಾಳೆ. ಈಗ ನಾನು ನಿಮಗೆಲ್ಲ ದಾಸನಾಗಿದ್ದೇನೆ. ಆದರೆ ನನ್ನ ಒಂದು ಸಲಹೆ ಹೀಗಿದೆ. ನಿಮಗೆ ಅಷ್ಟು ಸುಲಭವಾಗಿ ಸಿಗದೇ ಇರತಕ್ಕಂಥದ್ದು ಯಾವುದಾದ್ರು ಇದ್ದರೆ ಹೇಳಿ. ವಸ್ತುವೋ, ವಿಷಯವೋ, ಜಾಗವೋ, ಆಸಕ್ತಿಯೋ, ನಿಮಗೆ ಏನಿದ್ರೆ ಅದನ್ನು ಹೇಳಿ. ಅದನ್ನು ನಾನು ತಂದುಕೊಡ್ತೀನಿ ನಿಮಗೆ. ಹಾಗೆ ತಂದುಕೊಟ್ಟಾಗ ನನ್ನ ತಾಯಿ ಹಾಗೂ ನನ್ನ ದಾಸ್ಯ ಅನ್ನತಕ್ಕಂಥದ್ರಿಂದ ಬಿಡುಗಡೆ ಮಾಡ್ತೀರೋ? ಕೇಳಿ, ನಿಮಗೇನು ಬೇಕು ಅದನ್ನು ಕೇಳಿ, ನಾನು ತಂದುಕೊಡ್ತೀನಿ. ಅವರೆಲ್ಲ ಯೋಚನೆ ಮಾಡಿದರು, ಇಂಥ ಒಳ್ಳೆಯ ಅವಕಾಶ ಇದೆ, ತಾಳಿ ನಮ್ಮ ತಾಯಿ ಹತ್ರಲ್ಲೂ ಮಾತಾಡ್ತೀವಿ. ತಾಯಿ ಹತ್ರಲ್ಲೂ ಮಾತಾಡಿದ್ರು. ತಾಯಿ ಹೇಳಿದ್ಲು, ನಿಮಗೆ ಸಿಗದೇ ಇರತಕ್ಕಂಥದ್ದು ಒಂದು ಸಿಗುತ್ತೆ ಅಂದರೆ ನನಗೂ ಸಂತೋಷವೇ, ದಾಸ್ಯ ಮಾಡಿಸ್ಕೊಂಡು ಆಗೋಯ್ತು, ಕೇಳಿ. ಬಹಳ ಹೊತ್ತು ಯೋಚನೆ ಮಾಡಿ ಕೊನೆಗೆ ಬಂದು ಕೇಳಿದರು. ನೋಡಯ್ಯ ವೈನತೆಯ, ನಿನಗೂ ಅಸಾಧ್ಯ, ಯಾರಿಗೂ ಸಾಧ್ಯವೇ ಇಲ್ಲ ಅಂಥದ್ದು ಒಂದನ್ನು ಕೇಳ್ತೀವಿ, ನೀನು ನಮಗೆ ತಂದು ಕೊಡ್ತೀಯಾ? ಏನು? ಸಮುದ್ರ ಮಂಥನದಲ್ಲಿ ಅಮೃತ ಅನ್ನೋದು ಹುಟ್ಟುತ್ತಂತಲ್ಲ, ಆ ಅಮೃತವನ್ನು ದೇವೇಂದ್ರ ತಗೊಂಡು ಹೋಗಿ ತನ್ನ ಅಮರಾವತಿಯಲ್ಲಿ ಗುಟ್ಟಾಗಿ ಬಚ್ಚಿಟ್ಟಿದ್ದಾನೆ. ಆ ಅಮೃತವನ್ನು ನೀನು ನಮಗೆ ತಂದು ಕೊಟ್ಬಿಟ್ರೆ ನೋಡಪ್ಪ, ನಿನಗೆ ಬೇಕಾದರೆ ದಾಸ್ಯದಿಂದ ವಿಮುಕ್ತಿ. ಸರಿ, ನಾನು ತಂದು ಕೊಡ್ತೀನಿ ಅಂತ ವೈನತೆಯ ಪಣವನ್ನು ತೊಟ್ಟು ಹೊರಡೋಕೆ ಮುಂಚೆ ತಾಯಿಯನ್ನು ಕೇಳಿದಮ್ಮ, ತುಂಬ ಹಸಿವಾಗ್ತಾ ಇದೆ, ಏನಾದರೂ ಆಹಾರವನ್ನು ತಗೊಂಡು ಶಕ್ತಿ ಸಂಪಾದನೆ ಮಾಡ್ಕೊಂಡು ಹೋಗ್ತೀನಿ. ತಾಯಿ ಹೇಳಿದ್ದು, ನೋಡಯ್ಯ, ಸಮುದ್ರ ಮಧ್ಯೆ ನಿಷಾದರು ಅಂತ ಇದ್ದಾರೆ, ಅವರನ್ನೆಲ್ಲ ತಿನ್ನು. ವೈನತೆಯ ಅವರನ್ನೆಲ್ಲ ತಿಂದ, ಹಾರದ. ದಾರಿಯಲ್ಲಿ ಹೋಗ್ತಾ ಇದ್ದಾಗ ಒಂದು ಆಶ್ರಮದಲ್ಲಿ ಕಶ್ಯಪರು ಇದ್ದಾರೆ. ತಂದೆ ಹೋಗಿ ನಮಸ್ಕಾರ ಮಾಡಿ ಕುಶಲೋಪರಿ ಎಲ್ಲ ಆದಮೇಲೆ ತಂದೆ ಕೇಳಿದ್ರು, ಏನಯ್ಯ ವೈನತೆಯ, ನಿನ್ನ ಹೊಟ್ಟೆಗೆಲ್ಲ ಚೆನ್ನಾಗಿದೆಯಾ, ಆಹಾರ ಸಿಕ್ಕಿದೆಯಾ, ಚೆನ್ನಾಗಿ ತೃಪ್ತನಾಗಿದ್ದೀಯಾ, ನಿಮ್ಮ ತಾಯಿ ನಿಮ್ಮ ಅಣ್ಣ ಎಲ್ಲ ಚೆನ್ನಾಗಿದ್ದಾರಾ? ಆ ತಾಯಿ ಚೆನ್ನಾಗಿದ್ದಾಳೆ, ದಾಸ್ಯದಲ್ಲಿದ್ದಾಳೆ. ಆ ದಾಸ್ಯವನ್ನು ವಿಮೋಚನೆ ಮಾಡಬೇಕು ಅಂತಲೇ ನಾನು ಪ್ರಯತ್ನ ಪಡ್ತಾ ಇದ್ದೀನಿ, ಅಮೃತವನ್ನು ತರಲಿಕ್ಕೆ ಹೋಗ್ತಾ ಇದ್ದೇನೆ. ಇನ್ನು ಅಣ್ಣನ ಸಮಸ್ಯೆ ಏನಾಯಿತು ಅಂದರೆ, ಒಂದು ಸಲ ಸೂರ್ಯ ಇಡೀ ಪ್ರಪಂಚವನ್ನೇ ಸುಟ್ಟು ಬಿಡ್ತೀನಿ ಅಂತ ಹೊರಟ. ಯಾಕೆ ಸುಟ್ಟು ಬಿಡ್ತೀನಿ ಅಂತ ಹೊರಟ ಅಂದರೆ, ಆ ಸಮುದ್ರ ಮಂಥನದ ಸಂದರ್ಭದಲ್ಲಿ ಅಮೃತವನ್ನು ಹಂಚತಕ್ಕಂಥ ಸಂದರ್ಭದಲ್ಲಿ ಆ ರಾಹು ಕೇತುಗಳನ್ನು ಆತ ತೋರಿಸಿದ್ದ. ಎರಡರದೆಲ್ಲ ಒಬ್ಬರೇ ಇದ್ದರು ರಾಹು ಅಂತ, ತಲೆ ಕಡದ ಮೇಲೆ ರಾಹು ಕೇತು ಅಂತ ಎರಡಾಯಿತು. ಇರಲಿ, ಆ ಕಥೆಗೆ ಹೋಗ್ತಿಲ್ಲ ನಾನು. ಆ ರಾಹು ಕೇತುಗಳು ಈ ಸೂರ್ಯ ಚಂದ್ರನ ಮೇಲೆ ಕಣ್ಣಿಟ್ಟರು. ಕೆಲವು ಅಮಾವಾಸ್ಯೆಯ ಸಂದರ್ಭಗಳಲ್ಲೋ ಹುಣ್ಣಿಮೆಯ ಸಂದರ್ಭಗಳಲ್ಲೋ ಆ ಸೂರ್ಯಚಂದ್ರನ ನುಂಗ್ಲಿಕ್ಕೆ ಬರ್ತಾಯಿದ್ರು, ನುಂಗ್ತಾ ಇದ್ರು.
ಸೂರ್ಯನಿಗನ್ನಿಸ್ತು, ಇದೇನಿದು, ನಾನು ದೇವತೆಗಳಿಗೆ ಅನುಕೂಲ ಮಾಡಬೇಕು ಅಂಥೇಳಿ, ದೇವತೆಗಳಿಗೆ ಅಮೃತ ತಪ್ಪಬಾರದು ಅಂತಂಥೇಳಿ ನಾನು ಆವತ್ತು ದಿವಸ ಸಹಾಯ ಮಾಡಿದರೆ, ಈಗ ಪ್ರತಿ ಸಲ ನಾನು ತಿನ್ನಿಸ್ಕೊಳ್ತಾ ಇದ್ದೀನಿ ರಾಹುವಿನ ಹತ್ರ, ಕೇತುವಿನ ಹತ್ರ. ಇದು ಯಾವ ನ್ಯಾಯ? ದೇವತೆಗಳೆಲ್ಲ ಸುಮ್ಮನೆ ಇರ್ತಾರೆ, ಆದ್ದರಿಂದ ನಾನು ಎಲ್ಲರನ್ನೂ ಸುಟ್ಟಾಕಿಬಿಡ್ತೀನಿ. ಹಾಗೆ ತೀರ್ಮಾನ ತಗೊಂಡ ಮಾರನೇ ದಿವಸ ಅಲ್ಲ, ಇನ್ನೂ 12 ಗಂಟೆ ರಾತ್ರಿ ಕಳೆದು 1 ಗಂಟೆ ಆಗುವ ಹೊತ್ತಿಗೆ ಆತ ತನ್ನ ಸಂಪೂರ್ಣ ಶಾಖದಿಂದ ಉದಯವಾಗ್ತಾ ಇದ್ದಾನೆ. ಆ 1 ಗಂಟೆ 2 ಗಂಟೆ ಹೊತ್ತಿಗೆ ಭೂಮಿ ಮೇಲೆ ಇರತಕ್ಕಂಥ ಎಲ್ಲ ನೀರು ಆವಿಯಾಗಲಿಕ್ಕೆ ಶುರುವಾಗಿಬಿಟ್ಟಿದೆ. ದೇವತೆಗಳಿಗೆ ಹಾಹಾಕಾರವಾಗಿಬಿಡ್ತು. ಬ್ರಹ್ಮನ ಹತ್ರಕ್ಕೆ ಹೋಗಿ ದೂರು ಕೊಟ್ಟರು, ಇದೇನು ಸ್ವಾಮಿ ಹೀಗೆ ಸೂರ್ಯ ಇನ್ನೂ ಹುಟ್ಟೇ ಇಲ್ಲ, ಆಗಲೇ ಇಡೀ ಪ್ರಪಂಚನ ಸುಟ್ಟಾಕಿಬಿಡ್ತಾ ಇದ್ದಾನಲ್ಲ. ಹಾಗೆ ಬ್ರಹ್ಮ ಹೇಳ್ದ, ಕೆಲಸ ಮಾಡಿ ಒದ್ದಾಡಬೇಡಿ, ಪಾಪ ಸೂರ್ಯನಿಗೆ ಸಿಟ್ಟು ಬಂದುಬಿಟ್ಟಿದೆ, ತನ್ನ ಇಡೀ ಶಾಖವನ್ನು ಹೊರಗೆ ಚಿಮ್ಮುತ್ತಾ ಇದ್ದಾನೆ ಆಯಿತಾ, ಆತನಿಗೆ ಅಡ್ಡವಾಗಿ ಯಾರನ್ನಾದರೂ ಯಾರನ್ನು ಕೂಡಿಸೋಣ. ಎಲ್ಲ ತೀರ್ಮಾನ ಮಾಡಿ ಈ ಅನೂರುವನ್ನು, ಈ ಅರುಣನನ್ನು ತಗೊಂಡು ಹೋಗಿ ಆ ಸೂರ್ಯನ ರಥದಲ್ಲಿ ಸೂರ್ಯನ ಮುಂದೆ ಕೂಡಿಸಿದ್ರು. ಆತ ಸೂರ್ಯನ ಶಾಖವನ್ನು ಹೀರಿಕೊಳ್ತಾನೆ ಅಂತ. ಅಂದಿನಿಂದ ಈ ಅರುಣ ಸೂರ್ಯನ ಸಾರಥಿಯಾಗಿ ಬಿಟ್ಟು, ಇಂದಿಗೂ ಸೂರ್ಯ ನಮಸ್ಕಾರವನ್ನು ನಾವು ಮಾಡ್ತಾ ಇದ್ದೇವೆ ಅಂದರೆ ಅದನ್ನು ಅರುಣ ನಮಸ್ಕಾರ ಅಂತ ಕರಿತೀವಿ ನಾವು ಈಗಲೂ. ಹೀಗೆ ಅಣ್ಣನ ಕಥೆ ಈಗ ಸೂರ್ಯನ ಸಾರಥ್ಯದಲ್ಲಿದ್ದಾನೆ, ತಾಯಿ ದಾಸ್ಯದಲ್ಲಿದ್ದಾಳೆ. ನಾನು ತಾಯಿಯ ದಾಸ್ಯವನ್ನು ಬಿಡಿಸಲಿಕ್ಕಾಗಿ ಅಮೃತವನ್ನು ತರಲಿಕ್ಕೆ ಹೋಗ್ತಾ ಇದ್ದೇನೆ, ಆದರೆ ಅಪ್ಪ ನನಗಿನ್ನೂ ಹೊಟ್ಟೆ ತುಂಬಿಲ್ಲ. ಹಾಗಾದ್ರೆ ಒಂದು ಕೆಲಸ ಮಾಡು, ಇಲ್ಲೊಂದು ಸರೋವರ ಇದೆ, ಅದರೊಳಗೊಂದು ಸುಪ್ರತೀಕ ಅನ್ನತಕ್ಕಂಥ ಒಂದು ಆಮೆ ಇದೆ, ವಿಭಾವಸು ಅನ್ನತಕ್ಕಂಥ ಒಂದು ಆನೆ ಇದೆ. ಈ ಆಮೆ ಹಾಗೂ ಆನೆಗಳು ಕಿತ್ತಾಡ್ತಾ ಇದೆ. ಹಿಂದಿನ ಜನ್ಮದಲ್ಲೂ ಅವರು ಅಣ್ಣ ತಮ್ಮಂದಿರಾಗಿದ್ದರು, ಆಸ್ತಿ ವಿಷಯಕ್ಕೆ ಗಲಾಟೆ ಮಾಡಿಕೊಂಡಿದ್ದಾರೆ. ಈ ಜನ್ಮದಲ್ಲೂ ಅದೇ ಕಾರಣದಿಂದ ಕಿತ್ತಾಡ್ತಾ ಇದ್ದಾರೆ. ನೀನು ಅವರಿಬ್ಬರನ್ನು ಭಕ್ಷಿಸು. ವೈನತೆಯ ಹೋದ, ಒಂದು ಕಾಲಿನಲ್ಲಿ ಆಮೆಯನ್ನು ಹಿಡ್ಕೊಂಡ, ಒಂದು ಕಾಲಿನಲ್ಲಿ ಆನೆಯನ್ನು ಹಿಡ್ಕೊಂಡ. ಅದು ಏನು 1000 ಮೈಲುಗಳು ವಿಸ್ತಾರವಾಗಿ ಬಿಟ್ಟಿದೆಯಂತೆ. ಅವು ಅಷ್ಟು ವಿಸ್ತಾರ, ಅಷ್ಟು ಪರ್ವತಾಕಾರವಾಗಿರತಕ್ಕಂಥದ್ದು ಎರಡನ್ನೂ ಹಿಡ್ಕೊಂಡು ಹೋದ. ಎಲ್ಲಿ ಕುಳಿತು ತಿನ್ನೋಣ ಅಂತ. ಅದೊಂದು ದೊಡ್ಡ ಆಲದ ಮರ. ಆ ಆಲದ ಮರದಲ್ಲಿ ಒಂದು ಕೊಂಬೆ ಮೈಲು ಉದ್ದ ಇದೆ. ಆ ಆಲದ ಮರ ಹೇಳ್ತು, ಹಾಂ, ನನ್ನ ಕೊಂಬೆ ಮೇಲೆ ಕೂತ್ಕೊಂಡು ನೀನು ತಿನ್ನಪ್ಪ ಅಂತ. ಈ ವೈನತೆಯ ಆ ಆನೆ ಹಾಗೂ ಆಮೆಗಳನ್ನು ಹಿಡ್ಕೊಂಡಿದ್ನಲ್ಲ, ಅದನ್ನು ಆ ಕೊಂಬೆಯ ಮೇಲಿಟ್ಟು ಇನ್ನೇನು ಕೂತ್ಕೋಬೇಕು ಅಂದರೆ ಕೊಂಬೆ ಮುರಿದೋಗುತ್ತೆ. ನೋಡ್ತಾನೆ, ಆ ಕೊಂಬೆಗೆ ನೇತು ಹಾಕಿಕೊಂಡು ವಾಲಖಿಲ್ಯರು ತಪಸ್ಸು ಮಾಡ್ತಾ ಇದ್ದಾರೆ. ತಲೆ ಕೆಳಗಾಗಿದ್ದಾರೆ ಅವರೆಲ್ಲರೂ, ಅಧೋಮುಖರಾಗಿ ತಪಸ್ಸು ಮಾಡ್ತಾ ಇರ್ತಕ್ಕಂಥದ್ದು. ಆ ಕೊಂಬೆ ಬಿದ್ರ ಗತಿ ಏನ್ರಿ, ಆ ವಾಲಖಿಲ್ಯ ನೆಲಕ್ಕೆ ಜಜ್ಜಿದ್ರ ಗತಿ ಏನ್ರಿ? ಅವ್ರಿಗೇನೂ ಆಗೋದಿಲ್ಲ, ಅವರು ಮಹಾತಪಸ್ವಿಗಳು. ಈ ಶಾಪ್ಗೆ ಕೊಟ್ಟರ ಗತಿ ಏನು? ಹಿಂದಾಗಲೇ ಇಂದಿನ ಶಾಪ್ ಕೊಟ್ಟು ಹೋಗಿ ಪ್ರತ್ಯೇಂದ್ರ ಅಂತ ಮಾಡಿಬಿಟ್ಟಿದ್ರಲ್ಲ ಅವರು. ತಕ್ಷಣ ಏನು ಮಾಡ್ದ, ಕೊಕ್ಕಿನಲ್ಲಿ ಆ ಕೊಂಬೆಯನ್ನು ಹಿಡ್ಕೊಂಡ. ಆಮೆ ಬಾಯಿನಲ್ಲಿ ಕೊಂಬೆ. ಹಾರಿ ಹೋಗಿ ಅವರಪ್ಪನ ಆಶ್ರಮದ ಹತ್ರಕ್ಕೆ ಹೋಗಿ ನಿಂತ್ಕೊಂಡ. ಕಶ್ಯಪರು ನೋಡಿದರು, ಯಾಕೆ ಮಗ ಬಂದ ಅಂತ. ಮಗನಿಗೆ ಮಾತಾಡೋಕ್ಕಾಗ್ತಾ ಇಲ್ಲ, ಕೊಕ್ಕಿನಲ್ಲಿ ಹಿಡ್ಕೊಂಡು ಬಿಟ್ಟಿದ್ದಾನೆ ಆ ಕೊಂಬೆಯನ್ನು. ಅವರು ಮಗನ ಮನಸ್ಸನ್ನು ಓದಿ ಅವನ ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡು ಹೇಳಿದರು. ವಾಲಖಿಲ್ಯರ ಹತ್ರ ಪ್ರಾರ್ಥನೆ ಮಾಡಿದರು, ಸ್ವಾಮಿಗಳೇ, ಈ ಕೊಂಬೆಯನ್ನು ಆಶ್ರಯಿಸ್ಕೊಂಡು ತಪಸ್ಸು ಮಾಡ್ತಾ ಇದ್ದೀರಿ, ನನ್ನ ಮಗ ಯಾವುದೋ ಒಂದು ಕಾರಣದಿಂದ ಅದನ್ನು ಮುರಿದು ಬಿಟ್ಟ, ತಾವು ದಯವಿಟ್ಟು ಈ ಕೊಂಬೆಯನ್ನು ಬಿಟ್ಟು ಬೇರೆ ಕಡೆಗೆ ಹೋಗಿ. ವಾಲಖಿಲ್ಯರು ನೋಡಿದರು. ವಾಲಖಿಲ್ಯರು ಹೇಳಿದರು, ಯಾರು ಗೊತ್ತೇನಯ್ಯ ಅವನು, ಹಿಂದೆ ಯಜ್ಞವನ್ನು ಮಾಡಿ ಇಂದ್ರನಿಗೆ ಪ್ರತ್ಯೇಂದ್ರನಾಗಿ ಒಬ್ಬನನ್ನು ಕೊಡ್ತೀವಿ ಅಂತ ಹೇಳಿದವಲ್ಲ, ಆ ವೈನತೆಯೇನೇ ಇವನು. ಇಂದ್ರನ ಪರಾಕ್ರಮಕ್ಕಿಂತ ಮಹಾಪರಾಕ್ರಮಿಯಾಗಿರತಕ್ಕಂಥವನು. ಪರಾಕ್ರಮ ಅಂದರೆ ಪರರನ್ನು ಆಕ್ರಮಣ ಮಾಡತಕ್ಕ ಶಕ್ತಿ ಯಾರಿಗೆ ಉಂಟೋ ಅವನು ಪರಾಕ್ರಮಿ ಅಂತ. ಅಂಥವನು ವೈನತೆಯ, ನಮ್ಮವರದಿಂದಲೇ ಹುಟ್ಟಿರತಕ್ಕಂಥವನು. ಅವನಿಗೆ ನಾವು ಶಾಪ ಕೊಡಲ್ಲ, ನಾವು ಈ ಕೊಂಬೆಯನ್ನು ಬಿಟ್ಟು ಹೋಗ್ತೀವಿ ಅಂತ ಹೇಳಿ ಎಲ್ಲ ವಾಲಖಿಲ್ಯರು ಹೋದರು. ಕೊನೆಗೆ ವೈನತೆಯ ಹಿಮವತ್ ಪರ್ವತದ ಮೇಲೆ ಹೋಗಿ ಆ ಕೊಂಬೆಯನ್ನು ಹಾಕಿ ಆ ಆಮೆ ಹಾಗೂ ಆನೆಗಳೆರಡನ್ನೂ ತಿಂದು ಶಕ್ತಿಯನ್ನು ಸಂಪಾದನೆ ಮಾಡಿಕೊಂಡು ಸ್ವರ್ಗದ ಕಡೆಗೆ ಹೊರಟ.
ಆ ಸ್ವರ್ಗದ ಹತ್ತಿರ ಈ ವೈನತೆಯ ಬರ್ತಾ ಇದ್ದ ಹಾಗೆಯೇನೆ ಅಲ್ಲಿನವರಿಗೆ ಆ ಬಿಸಿ ತಗೊಳ್ತು. ಬರ್ತಾ ಇದ್ದಾನೆ ಅಂತ ಇಂದ್ರ ಹೋಗಿ ಬೃಹಸ್ಪತಿ ಹತ್ರ ಮಾತಾಡೋದು, ಏನು ಸ್ವಾಮಿ ಇಷ್ಟು ಕಷ್ಟ ಆಗ್ತಾ ಇದೆಯಲ್ಲ, ನನ್ನ ಇದ್ದಕ್ಕಿದ್ದಂತೆ ನನ್ನ ವಜ್ರಾಯುಧದಿಂದ ಹೊಗೆ ಬಂದುಬಿಟ್ಟಿದೆ, ಆಕಾಶದಿಂದ ನೆತ್ತರು ಸುರಿತಾ ಇದೆ, ಇದಕ್ಕೆಲ್ಲ ಕಾರಣ ಏನು? ಹಿಂದೆ ವಾಲಕ್ಕಿಲ್ದರು ಯಜ್ಞವನ್ನು ಮಾಡಿ ಹೇಳಿದ್ರಲ್ಲಯ್ಯ, ನಿನಗೆ ಪ್ರತಿ ಇಂದ್ರ ಒಬ್ಬನನ್ನು ಹುಟ್ಟಿಸ್ತೀನಿ ಅಂತಂತ, ನಿನಗಿನ್ನ ಮಹಾ ಶಕ್ತಿಶಾಲಿ ಅಂತ. ಅವನು ಬರ್ತಾ ಇದ್ದಾನೆ ಈಗ, ಅವನಿಗೆ ರಕ್ಷಣೆ, ಅವನಿಗೆ ವಿರೋಧ, ಅವನ ಪರ ಅವನ ವಿರೋಧ ಎಲ್ಲವನ್ನೂ ಚರ್ಚೆ ಮಾಡಿ ಕೊನೆಗೆ ಇಂದ್ರ ಹೇಳಿದ, ಹಾಗೆಲ್ಲ ಸುಮ್ಮನೆ ನಾನು ಸೋಲೋಕ್ಕೆ ಸಾಧ್ಯ ಇಲ್ಲ, ನಂತರ ವಜ್ರಾಯುಧ ಇದೆ, ನಾನು ದೇವತೆಗಳಿಗೆಲ್ಲ ಹೇಳ್ತೀನಿ, ಅಷ್ಟದಿಕ್ಪಾಲಕರಿಗೆ ಹೇಳ್ತೀನಿ, ಅಮೃತವನ್ನು ರಕ್ಷಣೆ ಮಾಡಿ ಅಂತಂತ. ಆ ವೈನತೆಯನಿಗೆ ಅಮೃತ ಸಿಗದೇ ಇರುವಂತೆ ಆಗಲಿ. ವೈನತೆಯ ಬಂದ, ನೋಡ್ತಾನೆ ಅನೇಕ ಕೋಟಿ ಪ್ರಮಾಣದಲ್ಲಿ ದೇವತೆಗಳೆಲ್ಲ ಅಡ್ಡಗಟ್ಟಿ ನಿಂತುಕೊಂಡಿದ್ದಾರೆ. ತನ್ನ ರೆಕ್ಕೆಗಳನ್ನ ಹೊಡೆದ, ಎಲ್ಲ ದೇವತೆಗಳು ಛಿದ್ರವಾದರು. ಹತ್ರಕ್ಕೆ ಹೋಗ್ತಾನೆ, ಅತ್ಯಂತ ಭೀಕರವಾಗಿರತಕ್ಕಂತಹ ಚಕ್ರವೊಂದು ಆ ಅಮೃತ ಭಾಂಡದ ಸುತ್ತಲೂ ತಿರುಗುತ್ತಾ ಇದೆ. ಇವನು ನೋಡಿದ್ರೆ ಮಹಾ ಭೀಕರಾಕಾರವಾಗಿರತಕ್ಕಂಥ ವೈನತೆಯ ಆ ಗರಗಸದಂಥ ಹಲ್ಲುಗಳು ಹೊಂದಿರತಕ್ಕಂಥ ಚಕ್ರ ತಿರುಗುತ್ತಿದೆ. ಅದು ಹತ್ರಕ್ಕೆ ಹೋಗೋದು ಹೇಗೆ ಹೋದ ಅನ್ನತಕ್ಕಂಥದ್ದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಂತ ಹೇಳ್ತಾ ಇಂದಿನ ಉಪನ್ಯಾಸವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ನಿಮಗೆಲ್ಲ ಶುಭವಾಗಲಿ.